ಇಡಿ ತನಿಖೆ ಮುಖಾಂತರ ಧರ್ಮಸ್ಥಳವನ್ನು ಕೂಡ ಬ್ಲಾಸ್ಟ್ ಮಾಡಬೇಕು ಅಂತ ಪ್ರಯತ್ನ ನಡೆದಿರೋದು ಈಗ ಹೊರಗೆ ಬಂದಿದೆ. ಆಗ ಈ ಒಂದು ಕುಕ್ಕರ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಆಗಿನ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಗುರವಾಗಿ ತೊಗೊಂಡಿದ್ದರು. ಏನು ಎಲ್ಲದಕ್ಕೂ ಇವರ ಕೋಮುವಾದ ಬಣ್ಣ ಮಾಡ್ತಿದ್ದಾರೆ ಅಂತ. ಈಗ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ, ಆ ಕುಕ್ಕರ್ ಬ್ಲಾಸ್ಟ್ ಮಾಡೋಂಥ ಉದ್ದೇಶ 90 ನಿಮಿಷದಲ್ಲಿ ಆಗಬೇಕಾದಂಥ ಬ್ಲಾಸ್ಟು 9 ಸೆಕೆಂಡಲ್ಲಿ ಆಗಿದ್ದಕ್ಕೋಸ್ಕರ ಇದು ಧರ್ಮಸ್ಥಳ ಉಳೀತು. ಹಾಗಾಗಿ ಪುಣ್ಯಕ್ಷೇತ್ರವನ್ನು ಉಳಿಸೋಂಥ ಕೆಲಸವನ್ನು ರಾಜ್ಯ ಸರ್ಕಾರ ಈಗ ಮಾಡಬೇಕು. ಯಾರ್ಯಾರು ಆ ಬ್ಲಾಸ್ಟ್ನಲ್ಲಿ ಕುಕ್ಕರ್ ಬ್ಲಾಸ್ಟ್ನಲ್ಲಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಇನ್ನೂ ಅರೆಸ್ಟ್ ಮಾಡಬೇಕು. ಯಾವ ರಾಷ್ಟ್ರದ್ರೋಹಿ ಸಂಘಟನೆ ಇದೆ ಅದ್ರ ಬಗ್ಗೆ ಕ್ರಮ ತಗೋಬೇಕು. ಈ ರೀತಿ ಅನಾಗಮಿಕ ವ್ಯಕ್ತಿ ಬಗ್ಗೆ ಅರೆಸ್ಟ್ ಮಾಡಿಕೊಂಡು ಕಾನೂನುಬದ್ಧವಾಗಿ ಅವನ ಬಗ್ಗೆ ಕ್ರಮ ತಗೊಂಡು ಪುಣ್ಯಕ್ಷೇತ್ರವನ್ನು ಉಳಿಸೋ ದಿಕ್ಕಿನಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕು. ಇಲ್ಲದಿದ್ದರೆ ಇಡೀ ಹಿಂದೂ ಸಮಾಜ ಈ ಸರ್ಕಾರದ ವಿರುದ್ಧವೂ ಕೂಡ ತಿರುಗಿಬೀಳೋಂಥ ಒಂದು ಸ್ಥಿತಿ ಬರುತ್ತೆ. ನಾನು SIT ಒಂದು ತನಿಖೆ ನಡೆಸ್ತಾ ಇರೋಂಥ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ದೇ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಇಡಿ ತನಿಖೆ ಮುಖಾಂತರ ಧರ್ಮಸ್ಥಳವನ್ನು ಕೂಡ ಬ್ಲಾಸ್ಟ್ ಮಾಡಬೇಕು ಅಂತ ಪ್ರಯತ್ನ ನಡೆದಿರೋದು ಈಗ ಹೊರಗೆ ಬಂದಿದೆ. ಆಗ ಈ ಒಂದು ಕುಕ್ಕರ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಆಗಿನ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಗುರವಾಗಿ ತೊಗೊಂಡಿದ್ದರು. ಏನು ಎಲ್ಲದಕ್ಕೂ ಇವರ ಕೋಮುವಾದ ಬಣ್ಣ ಮಾಡ್ತಿದ್ದಾರೆ ಅಂತ. ಈಗ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ, ಆ ಕುಕ್ಕರ್ ಬ್ಲಾಸ್ಟ್ ಮಾಡೋಂಥ ಉದ್ದೇಶ 90 ನಿಮಿಷದಲ್ಲಿ ಆಗಬೇಕಾದಂಥ ಬ್ಲಾಸ್ಟು 9 ಸೆಕೆಂಡಲ್ಲಿ ಆಗಿದ್ದಕ್ಕೋಸ್ಕರ ಇದು ಧರ್ಮಸ್ಥಳ ಉಳೀತು. ಹಾಗಾಗಿ ಪುಣ್ಯಕ್ಷೇತ್ರವನ್ನು ಉಳಿಸೋಂಥ ಕೆಲಸವನ್ನು ರಾಜ್ಯ ಸರ್ಕಾರ ಈಗ ಮಾಡಬೇಕು. ಯಾರ್ಯಾರು ಆ ಬ್ಲಾಸ್ಟ್ನಲ್ಲಿ ಕುಕ್ಕರ್ ಬ್ಲಾಸ್ಟ್ನಲ್ಲಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಇನ್ನೂ ಅರೆಸ್ಟ್ ಮಾಡಬೇಕು. ಯಾವ ರಾಷ್ಟ್ರದ್ರೋಹಿ ಸಂಘಟನೆ ಇದೆ ಅದ್ರ ಬಗ್ಗೆ ಕ್ರಮ ತಗೋಬೇಕು. ಈ ರೀತಿ ಅನಾಗಮಿಕ ವ್ಯಕ್ತಿ ಬಗ್ಗೆ ಅರೆಸ್ಟ್ ಮಾಡಿಕೊಂಡು ಕಾನೂನುಬದ್ಧವಾಗಿ ಅವನ ಬಗ್ಗೆ ಕ್ರಮ ತಗೊಂಡು ಪುಣ್ಯಕ್ಷೇತ್ರವನ್ನು ಉಳಿಸೋ ದಿಕ್ಕಿನಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕು. ಇಲ್ಲದಿದ್ದರೆ ಇಡೀ ಹಿಂದೂ ಸಮಾಜ ಈ ಸರ್ಕಾರದ ವಿರುದ್ಧವೂ ಕೂಡ ತಿರುಗಿಬೀಳೋಂಥ ಒಂದು ಸ್ಥಿತಿ ಬರುತ್ತೆ. ನಾನು SIT ಒಂದು ತನಿಖೆ ನಡೆಸ್ತಾ ಇರೋಂಥ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ದೇ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಇಡಿ ತನಿಖೆ ಮುಖಾಂತರ ಧರ್ಮಸ್ಥಳವನ್ನು ಕೂಡ ಬ್ಲಾಸ್ಟ್ ಮಾಡಬೇಕು ಅಂತ ಪ್ರಯತ್ನ ನಡೆದಿರೋದು ಈಗ ಹೊರಗೆ ಬಂದಿದೆ. ಆಗ ಈ ಒಂದು ಕುಕ್ಕರ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಆಗಿನ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಗುರವಾಗಿ ತೊಗೊಂಡಿದ್ದರು. ಏನು ಎಲ್ಲದಕ್ಕೂ ಇವರ ಕೋಮುವಾದ ಬಣ್ಣ ಮಾಡ್ತಿದ್ದಾರೆ ಅಂತ. ಈಗ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ, ಆ ಕುಕ್ಕರ್ ಬ್ಲಾಸ್ಟ್ ಮಾಡೋಂಥ ಉದ್ದೇಶ 90 ನಿಮಿಷದಲ್ಲಿ ಆಗಬೇಕಾದಂಥ ಬ್ಲಾಸ್ಟು 9 ಸೆಕೆಂಡಲ್ಲಿ ಆಗಿದ್ದಕ್ಕೋಸ್ಕರ ಇದು ಧರ್ಮಸ್ಥಳ ಉಳೀತು. ಹಾಗಾಗಿ ಪುಣ್ಯಕ್ಷೇತ್ರವನ್ನು ಉಳಿಸೋಂಥ ಕೆಲಸವನ್ನು ರಾಜ್ಯ ಸರ್ಕಾರ ಈಗ ಮಾಡಬೇಕು. ಯಾರ್ಯಾರು ಆ ಬ್ಲಾಸ್ಟ್ನಲ್ಲಿ ಕುಕ್ಕರ್ ಬ್ಲಾಸ್ಟ್ನಲ್ಲಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಇನ್ನೂ ಅರೆಸ್ಟ್ ಮಾಡಬೇಕು. ಯಾವ ರಾಷ್ಟ್ರದ್ರೋಹಿ ಸಂಘಟನೆ ಇದೆ ಅದ್ರ ಬಗ್ಗೆ ಕ್ರಮ ತಗೋಬೇಕು. ಈ ರೀತಿ ಅನಾಗಮಿಕ ವ್ಯಕ್ತಿ ಬಗ್ಗೆ ಅರೆಸ್ಟ್ ಮಾಡಿಕೊಂಡು ಕಾನೂನುಬದ್ಧವಾಗಿ ಅವನ ಬಗ್ಗೆ ಕ್ರಮ ತಗೊಂಡು ಪುಣ್ಯಕ್ಷೇತ್ರವನ್ನು ಉಳಿಸೋ ದಿಕ್ಕಿನಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕು. ಇಲ್ಲದಿದ್ದರೆ ಇಡೀ ಹಿಂದೂ ಸಮಾಜ ಈ ಸರ್ಕಾರದ ವಿರುದ್ಧವೂ ಕೂಡ ತಿರುಗಿಬೀಳೋಂಥ ಒಂದು ಸ್ಥಿತಿ ಬರುತ್ತೆ. ನಾನು SIT ಒಂದು ತನಿಖೆ ನಡೆಸ್ತಾ ಇರೋಂಥ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ದೇ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಇಡಿ ತನಿಖೆ ಮುಖಾಂತರ ಧರ್ಮಸ್ಥಳವನ್ನು ಕೂಡ ಬ್ಲಾಸ್ಟ್ ಮಾಡಬೇಕು ಅಂತ ಪ್ರಯತ್ನ ನಡೆದಿರೋದು ಈಗ ಹೊರಗೆ ಬಂದಿದೆ. ಆಗ ಈ ಒಂದು ಕುಕ್ಕರ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಆಗಿನ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಗುರವಾಗಿ ತೊಗೊಂಡಿದ್ದರು. ಏನು ಎಲ್ಲದಕ್ಕೂ ಇವರ ಕೋಮುವಾದ ಬಣ್ಣ ಮಾಡ್ತಿದ್ದಾರೆ ಅಂತ. ಈಗ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ, ಆ ಕುಕ್ಕರ್ ಬ್ಲಾಸ್ಟ್ ಮಾಡೋಂಥ ಉದ್ದೇಶ 90 ನಿಮಿಷದಲ್ಲಿ ಆಗಬೇಕಾದಂಥ ಬ್ಲಾಸ್ಟು 9 ಸೆಕೆಂಡಲ್ಲಿ ಆಗಿದ್ದಕ್ಕೋಸ್ಕರ ಇದು ಧರ್ಮಸ್ಥಳ ಉಳೀತು. ಹಾಗಾಗಿ ಪುಣ್ಯಕ್ಷೇತ್ರವನ್ನು ಉಳಿಸೋಂಥ ಕೆಲಸವನ್ನು ರಾಜ್ಯ ಸರ್ಕಾರ ಈಗ ಮಾಡಬೇಕು. ಯಾರ್ಯಾರು ಆ ಬ್ಲಾಸ್ಟ್ನಲ್ಲಿ ಕುಕ್ಕರ್ ಬ್ಲಾಸ್ಟ್ನಲ್ಲಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಇನ್ನೂ ಅರೆಸ್ಟ್ ಮಾಡಬೇಕು. ಯಾವ ರಾಷ್ಟ್ರದ್ರೋಹಿ ಸಂಘಟನೆ ಇದೆ ಅದ್ರ ಬಗ್ಗೆ ಕ್ರಮ ತಗೋಬೇಕು. ಈ ರೀತಿ ಅನಾಗಮಿಕ ವ್ಯಕ್ತಿ ಬಗ್ಗೆ ಅರೆಸ್ಟ್ ಮಾಡಿಕೊಂಡು ಕಾನೂನುಬದ್ಧವಾಗಿ ಅವನ ಬಗ್ಗೆ ಕ್ರಮ ತಗೊಂಡು ಪುಣ್ಯಕ್ಷೇತ್ರವನ್ನು ಉಳಿಸೋ ದಿಕ್ಕಿನಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕು. ಇಲ್ಲದಿದ್ದರೆ ಇಡೀ ಹಿಂದೂ ಸಮಾಜ ಈ ಸರ್ಕಾರದ ವಿರುದ್ಧವೂ ಕೂಡ ತಿರುಗಿಬೀಳೋಂಥ ಒಂದು ಸ್ಥಿತಿ ಬರುತ್ತೆ. ನಾನು SIT ಒಂದು ತನಿಖೆ ನಡೆಸ್ತಾ ಇರೋಂಥ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ದೇ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಇಡಿ ತನಿಖೆ ಮುಖಾಂತರ ಧರ್ಮಸ್ಥಳವನ್ನು ಕೂಡ ಬ್ಲಾಸ್ಟ್ ಮಾಡಬೇಕು ಅಂತ ಪ್ರಯತ್ನ ನಡೆದಿರೋದು ಈಗ ಹೊರಗೆ ಬಂದಿದೆ. ಆಗ ಈ ಒಂದು ಕುಕ್ಕರ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಆಗಿನ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಗುರವಾಗಿ ತೊಗೊಂಡಿದ್ದರು. ಏನು ಎಲ್ಲದಕ್ಕೂ ಇವರ ಕೋಮುವಾದ ಬಣ್ಣ ಮಾಡ್ತಿದ್ದಾರೆ ಅಂತ. ಈಗ ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ, ಆ ಕುಕ್ಕರ್ ಬ್ಲಾಸ್ಟ್ ಮಾಡೋಂಥ ಉದ್ದೇಶ 90 ನಿಮಿಷದಲ್ಲಿ ಆಗಬೇಕಾದಂಥ ಬ್ಲಾಸ್ಟು 9 ಸೆಕೆಂಡಲ್ಲಿ ಆಗಿದ್ದಕ್ಕೋಸ್ಕರ ಇದು ಧರ್ಮಸ್ಥಳ ಉಳೀತು. ಹಾಗಾಗಿ ಪುಣ್ಯಕ್ಷೇತ್ರವನ್ನು ಉಳಿಸೋಂಥ ಕೆಲಸವನ್ನು
ರಾಜ್ಯ ಸರ್ಕಾರ ಈಗ ಮಾಡಬೇಕು. ಯಾರ್ಯಾರು ಆ ಬ್ಲಾಸ್ಟ್ನಲ್ಲಿ ಕುಕ್ಕರ್ ಬ್ಲಾಸ್ಟ್ನಲ್ಲಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಇನ್ನೂ ಅರೆಸ್ಟ್ ಮಾಡಬೇಕು. ಯಾವ ರಾಷ್ಟ್ರದ್ರೋಹಿ ಸಂಘಟನೆ ಇದೆ ಅದ್ರ ಬಗ್ಗೆ ಕ್ರಮ ತಗೋಬೇಕು. ಈ ರೀತಿ ಅನಾಗಮಿಕ ವ್ಯಕ್ತಿ ಬಗ್ಗೆ ಅರೆಸ್ಟ್ ಮಾಡಿಕೊಂಡು ಕಾನೂನುಬದ್ಧವಾಗಿ ಅವನ ಬಗ್ಗೆ ಕ್ರಮ ತಗೊಂಡು ಪುಣ್ಯಕ್ಷೇತ್ರವನ್ನು ಉಳಿಸೋ ದಿಕ್ಕಿನಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕು. ಇಲ್ಲದಿದ್ದರೆ ಇಡೀ ಹಿಂದೂ ಸಮಾಜ ಈ ಸರ್ಕಾರದ ವಿರುದ್ಧವೂ ಕೂಡ ತಿರುಗಿಬೀಳೋಂಥ ಒಂದು ಸ್ಥಿತಿ ಬರುತ್ತೆ. ನಾನು SIT ಒಂದು ತನಿಖೆ ನಡೆಸ್ತಾ ಇರೋಂಥ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ದೇ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ED ತನಿಖೆ ಮುಖಾಂತರ ಧರ್ಮಸ್ಥಳವನ್ನು ಕೂಡ ಬ್ಲಾಸ್ಟ್ ಮಾಡಬೇಕು ಅಂತ ಪ್ರಯತ್ನ ನಡೆದಿರೋದು ಈಗ ಹೊರಗೆ ಬಂದಿದೆ. ಆಗ ಈ ಒಂದು ಕುಕ್ಕರ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಆಗಿನ ಮಾನ್ಯ DK ಶಿವಕುಮಾರ್ ಅವರು ಹಗುರವಾಗಿ ತೊಗೊಂಡಿದ್ದರು. ಏನು ಎಲ್ಲದಕ್ಕೂ ಇವರು ಕೋಮುವಾದ ಬಣ್ಣ ಮಾಡ್ತಿದ್ದಾರೆ ಅಂತ. ಈಗ DK ಶಿವಕುಮಾರ್ ಏನು ಹೇಳ್ತಾರೆ, ಆ ಕುಕ್ಕರ್ ಬ್ಲಾಸ್ಟ್ ಮಾಡೋಂಥ ಉದ್ದೇಶ 90 ನಿಮಿಷದಲ್ಲಿ ಆಗಬೇಕಾದಂಥ ಬ್ಲಾಸ್ಟು 9 ಸೆಕೆಂಡಲ್ಲಿ ಆಗಿದ್ದಕ್ಕೋಸ್ಕರ ಇದು ಧರ್ಮಸ್ಥಳ ಉಳೀತು. ಹಾಗಾಗಿ ಪುಣ್ಯಕ್ಷೇತ್ರವನ್ನು ಉಳಿಸೋಂಥ ಕೆಲಸವನ್ನು ರಾಜ್ಯ ಸರ್ಕಾರ ಈಗ ಮಾಡಬೇಕು. ಯಾರ್ಯಾರು ಆ ಬ್ಲಾಸ್ಟ್ನಲ್ಲಿ ಕುಕ್ಕರ್ ಬ್ಲಾಸ್ಟ್ನಲ್ಲಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಇನ್ನೂ ಅರೆಸ್ಟ್ ಮಾಡಬೇಕು. ಯಾವ ರಾಷ್ಟ್ರದ್ರೋಹಿ ಸಂಘಟನೆ ಇದೆ ಅದ್ರ ಬಗ್ಗೆ ಕ್ರಮ ತಗೋಬೇಕು. ಈ ರೀತಿ ಅನಾಗಮಿಕ ವ್ಯಕ್ತಿ ಬಗ್ಗೆ ಅರೆಸ್ಟ್ ಮಾಡಿಕೊಂಡು ಕಾನೂನುಬದ್ಧವಾಗಿ ಅವನ ಬಗ್ಗೆ ಕ್ರಮ ತಗೊಂಡು ಪುಣ್ಯಕ್ಷೇತ್ರವನ್ನು ಉಳಿಸೋ ದಿಕ್ಕಿನಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕು. ಇಲ್ಲದಿದ್ದರೆ ಇಡೀ ಹಿಂದೂ ಸಮಾಜ ಈ ಸರ್ಕಾರದ ವಿರುದ್ಧವೂ ಕೂಡ ತಿರುಗಿಬೀಳೋಂಥ ಒಂದು ಸ್ಥಿತಿ ಬರುತ್ತೆ. ನಾನು SIT ಒಂದು ತನಿಖೆ ನಡೆಸ್ತಾ ಇರೋಂಥ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ದೇ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ED ತನಿಖೆ ಮುಖಾಂತರ ಧರ್ಮಸ್ಥಳವನ್ನು ಕೂಡ ಬ್ಲಾಸ್ಟ್ ಮಾಡಬೇಕು ಅಂತ ಪ್ರಯತ್ನ ನಡೆದಿರೋದು ಈಗ ಹೊರಗೆ ಬಂದಿದೆ. ಆಗ ಈ ಒಂದು ಕುಕ್ಕರ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಆಗಿನ ಮಾನ್ಯ DK ಶಿವಕುಮಾರ್ ಅವರು ಹಗುರವಾಗಿ ತೊಗೊಂಡಿದ್ದರು. ಏನು ಎಲ್ಲದಕ್ಕೂ ಇವರು ಕೋಮುವಾದ ಬಣ್ಣ ಮಾಡ್ತಿದ್ದಾರೆ ಅಂತ. ಈಗ DK ಶಿವಕುಮಾರ್ ಏನು ಹೇಳ್ತಾರೆ, ಆ ಕುಕ್ಕರ್ ಬ್ಲಾಸ್ಟ್ ಮಾಡೋಂಥ ಉದ್ದೇಶ 90 ನಿಮಿಷದಲ್ಲಿ ಆಗಬೇಕಾದಂಥ ಬ್ಲಾಸ್ಟು 9 ಸೆಕೆಂಡಲ್ಲಿ ಆಗಿದ್ದಕ್ಕೋಸ್ಕರ ಇದು ಧರ್ಮಸ್ಥಳ ಉಳೀತು. ಹಾಗಾಗಿ ಪುಣ್ಯಕ್ಷೇತ್ರವನ್ನು ಉಳಿಸೋಂಥ ಕೆಲಸವನ್ನು ರಾಜ್ಯ ಸರ್ಕಾರ ಈಗ ಮಾಡಬೇಕು. ಯಾರ್ಯಾರು ಆ ಬ್ಲಾಸ್ಟ್ನಲ್ಲಿ ಕುಕ್ಕರ್ ಬ್ಲಾಸ್ಟ್ನಲ್ಲಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಇನ್ನೂ ಅರೆಸ್ಟ್ ಮಾಡಬೇಕು. ಯಾವ ರಾಷ್ಟ್ರದ್ರೋಹಿ ಸಂಘಟನೆ ಇದೆ ಅದ್ರ ಬಗ್ಗೆ ಕ್ರಮ ತಗೋಬೇಕು. ಈ ರೀತಿ ಅನಾಗಮಿಕ ವ್ಯಕ್ತಿ ಬಗ್ಗೆ ಅರೆಸ್ಟ್ ಮಾಡಿಕೊಂಡು ಕಾನೂನುಬದ್ಧವಾಗಿ ಅವನ ಬಗ್ಗೆ ಕ್ರಮ ತಗೊಂಡು ಪುಣ್ಯಕ್ಷೇತ್ರವನ್ನು ಉಳಿಸೋ ದಿಕ್ಕಿನಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕು. ಇಲ್ಲದಿದ್ದರೆ ಇಡೀ ಹಿಂದೂ ಸಮಾಜ ಈ ಸರ್ಕಾರದ ವಿರುದ್ಧವೂ ಕೂಡ ತಿರುಗಿಬೀಳೋಂಥ ಒಂದು ಸ್ಥಿತಿ ಬರುತ್ತೆ. ನಾನು SIT ಒಂದು ತನಿಖೆ ನಡೆಸ್ತಾ ಇರೋಂಥ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ದೇ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ED ತನಿಖೆ ಮುಖಾಂತರ ಧರ್ಮಸ್ಥಳವನ್ನು ಕೂಡ ಬ್ಲಾಸ್ಟ್ ಮಾಡಬೇಕು ಅಂತ ಪ್ರಯತ್ನ ನಡೆದಿರೋದು ಈಗ ಹೊರಗೆ ಬಂದಿದೆ. ಆಗ ಈ ಒಂದು ಕುಕ್ಕರ್ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಆಗಿನ ಮಾನ್ಯ DK ಶಿವಕುಮಾರ್ ಅವರು ಹಗುರವಾಗಿ ತೊಗೊಂಡಿದ್ದರು. ಏನು ಎಲ್ಲದಕ್ಕೂ ಇವರು ಕೋಮುವಾದ ಬಣ್ಣ ಮಾಡ್ತಿದ್ದಾರೆ ಅಂತ. ಈಗ DK ಶಿವಕುಮಾರ್ ಏನು ಹೇಳ್ತಾರೆ, ಆ ಕುಕ್ಕರ್ ಬ್ಲಾಸ್ಟ್ ಮಾಡೋಂಥ ಉದ್ದೇಶ 90 ನಿಮಿಷದಲ್ಲಿ ಆಗಬೇಕಾದಂಥ ಬ್ಲಾಸ್ಟು 9 ಸೆಕೆಂಡಲ್ಲಿ ಆಗಿದ್ದಕ್ಕೋಸ್ಕರ ಇದು ಧರ್ಮಸ್ಥಳ ಉಳೀತು. ಹಾಗಾಗಿ ಪುಣ್ಯಕ್ಷೇತ್ರವನ್ನು ಉಳಿಸೋಂಥ ಕೆಲಸವನ್ನು ರಾಜ್ಯ ಸರ್ಕಾರ ಈಗ ಮಾಡಬೇಕು. ಯಾರ್ಯಾರು ಆ ಬ್ಲಾಸ್ಟ್ನಲ್ಲಿ ಕುಕ್ಕರ್ ಬ್ಲಾಸ್ಟ್ನಲ್ಲಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಇನ್ನೂ ಅರೆಸ್ಟ್ ಮಾಡಬೇಕು. ಯಾವ ರಾಷ್ಟ್ರದ್ರೋಹಿ ಸಂಘಟನೆ ಇದೆ ಅದ್ರ ಬಗ್ಗೆ ಕ್ರಮ ತಗೋಬೇಕು. ಈ ರೀತಿ ಅನಾಗಮಿಕ ವ್ಯಕ್ತಿ ಬಗ್ಗೆ ಅರೆಸ್ಟ್ ಮಾಡಿಕೊಂಡು ಕಾನೂನುಬದ್ಧವಾಗಿ ಅವನ ಬಗ್ಗೆ ಕ್ರಮ ತಗೊಂಡು ಪುಣ್ಯಕ್ಷೇತ್ರವನ್ನು ಉಳಿಸೋ ದಿಕ್ಕಿನಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕು. ಇಲ್ಲದಿದ್ದರೆ ಇಡೀ ಹಿಂದೂ ಸಮಾಜ ಈ ಸರ್ಕಾರದ ವಿರುದ್ಧವೂ ಕೂಡ ತಿರುಗಿಬೀಳೋಂಥ ಒಂದು ಸ್ಥಿತಿ ಬರುತ್ತೆ. ನಾನು SIT ಒಂದು ತನಿಖೆ ನಡೆಸ್ತಾ ಇರೋಂಥ ವ್ಯಕ್ತಿಗಳಿಗೆ ಈ ಸಂದರ್ಭದಲ್ಲಿ ಯಾವುದೇ ಮುಲಾಜಿಲ್ದೇ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ.